ಮಂಡ್ಯದ ಪ್ರಸಿದ್ಧ ಪಕ್ಷಿಧಾಮದಲ್ಲಿ ಒಂದಾದ ಕೊಕ್ಕರೆಬೆಳ್ಳೂರಿಗೆ ಈ ಬಾರಿ ವಿದೇಶದಿಂದ ಹಕ್ಕಿಗಳ ಆಗಮನ ಹೆಚ್ಚಾಗಿದೆ. ಗ್ರಾಮದಲ್ಲಿ ಹಕ್ಕಿಗಳ ಕಲರವ ಪಕ್ಷಿ ಪ್ರಿಯರಿಗೆ ಇಂಪು ನೀಡ್ತಾ ಇದ್ರೆ ಮತ್ತೊಂದು ಕಡೆ ವಿದೇಶಿ ಹಕ್ಕಿಗಳು ಗೂಡು ಕಟ್ಟಿ ಸಂತಾನೋತ್ಪತ್ತಿಗೆ ಮುಂದಾಗಿವೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್. ಬೆಳ್ಳಕ್ಕಿಗಳ ಕಲರವ ನೋಡೋಕೆ ಎರಡು ಕಣ್ಗಳು ಸಾಕಾಗಲ್ಲ. ಬಣ್ಣ ಬಣ್ಣದ ಹಕ್ಕಿಗಳ ಚಿಲಿಪಿಲಿ ಕೇಳೋದೆ ಕಿವಿಗೆ ಒಂಥರ ಇಂಪು. ಡಿಫ್ರೆಂಟ್ ಪಕ್ಷಿಗಳು ಕಣ್ಣು ಕುಕ್ಕುವಂತಿವೆ. ಕೊಕ್ಕರೆಬೆಳ್ಳೂರು ಗ್ರಾಮಕ್ಕೆ ಬಂದಿರೋ ವಿದೇಶಿ ಬೆಳ್ಳಕ್ಕಿಗಳು ಎಲ್ಲರನ್ನ ಕೈ ಬೀಸಿ ಕರೆಯುತ್ತಿವೆ. ಕೊಕ್ಕರೆಬೆಳ್ಳೂರಲ್ಲಿ ವಿದೇಶಿ ಬೆಳ್ಳಕ್ಕಿಗಳ ಕಲರವ, ಬಣ್ಣ ಬಣ್ಣದ ಹಕ್ಕಿಗಳ ಚಿಲಿಪಿಲಿ, ಜನರು ಖುಷ್. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಪ್ರಸಿದ್ಧ ಪಕ್ಷಿಧಾಮ ಕೊಕ್ಕರೆಬೆಳ್ಳೂರು ಗ್ರಾಮದಲ್ಲಿ 30 ಜಾತಿಯ ಪಕ್ಷಿಗಳನ್ನ ನೋಡಬಹುದು. ಇಲ್ಲಿಗೆ ಪ್ರತಿ ವರ್ಷದ ವಿದೇಶಿ ಬೆಳ್ಳಕ್ಕಿಗಳ ಆಗಮನವಾಗುತ್ತೆ. ಈ ವರ್ಷವೂ ಪೇಂಟೆಡ್ ಸ್ಟಾರ್ಕ್, ಪೆಲಿಕನ್ ಹಕ್ಕಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಂಟ್ರಿ ಕೊಟ್ಟಿವೆ. 6 ತಿಂಗಳುಗಳ ಕಾಲ ಗ್ರಾಮದಲ್ಲಿ ರೌಂಡ್ಸ್ ಹಾಕುತ್ತಾ ಅಲ್ಲೇ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡಿ ನಂತರ ತಮ್ಮ ಸಂತಾನದ ಜೊತೆಗೆ ವಾಪಸ್ ವಿದೇಶಕ್ಕೆ ಪ್ರಯಾಣ ಬೆಳೆಸ್ತವೆ. ಇಲ್ಲಿನ ಗ್ರಾಮಸ್ಥರು ಪಕ್ಷಿಗಳೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿದ್ದಾರೆ. ಒಂದ್ ವೇಳೆ ಪಕ್ಷಿಗಳು ಗ್ರಾಮಕ್ಕೆ ಬರುವುದು ತಡವಾದ್ರೆ ಅಥವಾ ಬಾರದೇ ಇದ್ರೆ ಗ್ರಾಮಕ್ಕೆ ಏನೋ ತೊಂದರೆ ಇದೆ ಅನ್ನೋ ಆತಂಕ ಮೂಡುತ್ತೆ. ಅಷ್ಟೇ ಅಲ್ಲದೆ ಗ್ರಾಮದ ಜನರು ಪಕ್ಷಿಗಳ ಪೋಷಣೆಯನ್ನ ಕೂಡ ಮಾಡ್ತಾರೆ. ಹೀಗಾಗಿನೇ ಬಣ್ಣ ಬಣ್ಣದ ಪಕ್ಷಿಗಳ ಆಗಮನದಿಂದ ಊರಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಒಂದು ಕೊಕ್ಕರೆಗಳ ಒಂದು ತವರೂರು. ಇಲ್ಲಿ ಮೇಯ್ನ್ ಆಗಿ 2 ಜಾತಿ ಪಕ್ಷಿ ಬರುತ್ತೆ. ಒಂದು ಸ್ಪಾಟ್ ಬಿಲ್ ಪೆಲಿಕನ್ ಅಂತಾರೆ, ಅದಕ್ಕೆ ಕನ್ನಡದಲ್ಲಿ ಎಜ್ಜಾರ್ಲೆ ಅಂತಾರೆ. ಇನ್ನೊಂದು ಬಣ್ಣದ ಕೊಕ್ಕರೆ ಅಂದರೆ ಪೇಂಟೆಡ್ ಸಾರ್ಕು. ನಾವು ಮಾತ್ರ ತುಂಬ ಹೆಣ್ಮಕ್ಳು ಯಾವ ರೀತಿ ತನ್ನ ತವ್ರ ಮನೆಗೆ ಬಂದುಬಿಟ್ಟು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ಕೊಂಡು ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಳೆ. ಅದೇ ರೀತಿ ಪಕ್ಷಿಗಳು ಸಹ ಇವನ್ ನಮ್ಮ ಬೆಳ್ಳೂರಿಗೆ ಬಂದ್ಬಿಟ್ಟು ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಪಾಲನೆ ಪೋಷಣೆ ಮಾಡ್ಕೊಂಡು ಪ್ರತಿ ವರ್ಷ ಹೋಗ್ತಾಯಿದ್ದೇವೆ. ಒಟ್ನಲ್ಲಿ ಕೊಕ್ಕರೆಬೆಳ್ಳೂರಿಗೆ ಬರುವ ಪಕ್ಷಿ ಪ್ರಿಯರಿಗೆ ಅರಣ್ಯ ಇಲಾಖೆ ವತಿಯಿಂದ ಮಾಹಿತಿ ಮತ್ತು ಚಿತ್ರ ಪ್ರದರ್ಶನದ ವೀಕ್ಷಣಾ ಸೌಲಭ್ಯವಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.